2024 ಮಾಡಲ್ ಬಂದಿದೆ, ಸಿಂಗಲ್ ಓನರ್ ಗಾಡಿ. ಓಕೆ, 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಹತ್ರ ಪೆಟ್ರೋಲ್ CNG ಎರ್ಟಿಗಾ 1 ಲಕ್ಷ ಡೌನ್ ಪೇಮೆಂಟ್ ತರಬೇಕು. 2020 ಮಾಡಲ್ ಸಿಂಗಲ್ ಓನರ್ 1.5 ಲಕ್ಷ ಡೌನ್ ಪೇಮೆಂಟ್ ತಮ್ಮನಿ. 5.5 ಲಕ್ಷಕ್ಕೆ ಆಗುತ್ತೆ ಸರ್. 5.5 ಲಕ್ಷ. ತುಂಬಾ ಚೆನ್ನಾಗಿದೆ ಗಾಡಿ. ಯಾರೆಲ್ಲ ವೈಟ್ ಕಲರ್ ಕೇಳ್ತಾ ಇದ್ದೀರಾ, W10 ನಮ್ಮ 18 ಮಾಡಲು ಸಿಂಗಲ್ ಓನರು, ಡೀಸೆಲ್ ಮ್ಯಾನ್ಯುವಲ್. ಓಕೆ, ಇನ್ನು ಜಸ್ಟ್ 2 ಲಕ್ಷ ಡೌನ್ ಪೇಮೆಂಟ್ ತಂದರೆ ಈ ಗಾಡಿ ಸಿಗುತ್ತೆ ಸರ್. 2020 ಮಾಡಲು ಸಿಂಗಲ್ ಓನರು 1,75,000 ಡೌನ್ ಪೇಮೆಂಟ್ ತರಬೇಕು. 3,65,000 ಆಗುತ್ತೆ ಸರ್. 16 ಮಾಡಲು ಸಿಂಗಲ್ ಓನರು, ಡೀಸೆಲ್ ಗಾಡಿ, 45,000 ಡೌನ್ ಪೇಮೆಂಟ್ ತರಬೇಕು ಸರ್. ಟು ಫೈನಲ್ ಸ್ಮಾಲ್ ನೆಗೋಷಿಯಬಲ್ 5.80 ಆಗುತ್ತೆ ಸರ್. ನಿಮಗೋಸ್ಕರ ನಾನು ಇವತ್ತು VH ಕಾರ್ಸ್ಗೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಆ್ಯಸ್ ಯೂಶುವಲ್ ಪಾರ್ಟ್ 1 ಪಾರ್ಟ್ 2 ಎರಡು ಬರುತ್ತೆ. ಈಗ ಪಾರ್ಟ್ 1 ನಾನು ನಿಮಗೆ SUV XUV ಮತ್ತು 7 ಸೀಟರ್ ಅಂದರೆ ಫ್ಯಾಮಿಲಿ ವೆಹಿಕಲ್ಸ್ ಅಂತ ಏನು ಹೇಳ್ತೀವಿ ಅಂಥ ಒಂದು ಸೆಗ್ಮೆಂಟ್ ವೆಹಿಕಲ್ಸ್ ತೋರಿಸ್ತೀವಿ. ಪಾರ್ಟ್ 2 ಅಲ್ಲೂ ಕೂಡ SUV XUV ಇರುತ್ತೆ, ಬಟ್ ಅದರಲ್ಲಿ ಏನಂದರೆ ಲಿಮಿಟೆಡ್ ಆಗಿರುತ್ತೆ. ಜೊತೆಗೆ ನೀವೇನಾದರೂ ಸೆಡನ್ ಹ್ಯಾಚ್ ಬ್ಯಾಕ್ ಹುಡುಕಿದ್ರೆ ಅವೆಲ್ಲನೂ ಕೂಡ ಅಲ್ಲೂ ಕೂಡ ಸಿಗುತ್ತೆ. ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲಿ ಇಲ್ಲ 0 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಗಾಡಿಗಳನ್ನ ನೋಡ್ತಾ ಇದ್ದೀರಾ ಅಂದರೆ VH ಕಾರ್ನ ನೀವು ವಿಸಿಟ್ ಮಾಡಲೇಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಇಲ್ಲಿ ಆಕ್ಸಿಡೆಂಟ್ ಫ್ರೀ, ನಾನ್ ಟ್ಯಾಂಪರ್ಡ್ ಗಾಡಿ ಮತ್ತು ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಕ್ವಾಲಿಟಿ ವೆಹಿಕಲ್ಸ್ ಮಾತ್ರ ಇಲ್ಲಿ ಸಿಗುವಂಥದ್ದು, ಅದು ಕೂಡ ಕಡಿಮೆ ಡೌನ್ ಪೇಮೆಂಟಲ್ಲಿ. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. 2013 ಅಲ್ವಾ ಸರ್ ಮಾಡಲು ಲೋನ್ ಆಗೋದು? 2024 ಮಾಡಲ್ ಸರ್ ಇದು. ಅಲ್ಲ, ಯಾವ ಮಾಡಲಿಂದ ಲೋನ್ ಆಗೋದು? 2013 ಇಂದ ಲೋನ್ ಆಗುತ್ತೆ. ಓಕೆ, 2013ನೇ ಮಾಡಲ್ ಮೇಲಿಂದ ನೀವು ಕರ್ನಾಟಕದಲ್ಲಿ ಎಲ್ಲಿಂದ ಬಂದರೂ ಕೂಡ ನಿಮಗೆ ಲೋನ್ ಫೆಸಿಲಿಟಿ ಇರುತ್ತೆ. VH ಕಾರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ VH ಕಾರ್ಸ್ ನಮ್ಮದು ಉಳ್ಳಾಳ್ ಮೇನ್ ರೋಡಲ್ಲಿ ಬರುತ್ತೆ. ಈ ಕಡೆ ಬಂದರೆ ಮಾಗಡಿ ರೋಡಿಗೆ ಹತ್ರ ಇದೆ, ಈ ಕಡೆ ಕೆಂಗೇರಿಗೆ ಹತ್ರ ಇದೆ, ಈ ಕಡೆ ಕನಕಪುರ ರೋಡಿಗೆ ಹತ್ರ ಇದೆ. ತುಂಬ ಹತ್ರ ಇರೋಂಥ ಪ್ಲೇಸು ನಮ್ಮದು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ತುಂಬ ಹತ್ರ ಇದೆ. ಜಸ್ಟ್ ನಾಗರಬಾವಿ ಉಳ್ಳಾಳ್ ಮೇನ್ ರೋಡು ಪಕ್ಕದಲ್ಲೇ ಇದೆ. ಕಾಲ್ ಮಾಡಿ, ನಿಮಗೆ ಲೊಕೇಶನ್ನು ಮತ್ತು ನಮ್ಮ ವೆಹಿಕಲ್ ಡೀಟೇಲ್ಸು ಎಲ್ಲ ಕಳಿಸ್ಕೊಡ್ತೀನಿ. ವಾಟ್ಸಪ್ ಮಾಡಿ, ಹಾಯ್ ಅಂತ ಕಳಿಸಿ. ನಾವು ಫೋನ್ ಎತ್ತಿಲ್ಲ ಅಂದರೂ ಹಾಯ್ ಅಂತ ಕಳಿಸಿ. ಯಾವ ಕಾರ್ ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ, ಆ ಕಾರ್ ವಾಟ್ಸಪ್ ಬರುತ್ತೆ, ಲೊಕೇಶನ್ ಬರುತ್ತೆ. ಓಕೆ, ಇವಾಗ ನಿಮಗೆ ಡೀಟೇಲ್ಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ಫಸ್ಟ್ ಒನ್ ಮಾರ್ಕೆಟಲ್ಲೇ ಪಡ್ಡೆ ಹುಡುಗರ ಮನಗೆದ್ದ ಗಾಡಿ ಅಂತಲೇ ಹೇಳ್ಬೋದು, ಮಹೇಂದ್ರ ಥಾರ್. ಅದರಲ್ಲೂ ಕೂಡ ಹಾಟ್ ಟಾಪ್ ವೆಹಿಕಲು. ಗಾಡಿ ನೀವು ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. 4x4 ಟಾಪ್ ಎಂಡ್ ಆದರೆ ಹಾಟ್ ಟಾಪು. ಏರ್ ಬ್ಯಾಗು, ABS, AC ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ಅಲವೆಲ್ಸ್ ಕೂಡ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು ಚೆನ್ನಾಗೇ ಇರುತ್ತೆ, ಅಂದರೆ ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಏನು ಸರ್ ಡೀಟೇಲ್ ಇದು? ಸರ್ ಮಹೇಂದ್ರ ಥಾರ್ 4x4 ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ, ಓಡಿರೋದು 30,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದು ಮೆಟಾಲಿಕ್ ಗ್ರೇ ಇದೆ, ವೆಲ್ ಮೇಂಟೆನೆನ್ಸು, ಶೋರೂಮ್ ಹಿಸ್ಟ್ರಿ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಯಾರೆಲ್ಲ ನೀವು ಆಟೋಮೆಟಿಕ್ ಥಾರ್ ಕೇಳ್ತಾ ಇದ್ದೀರಾ, ನಮ್ಮ ಹತ್ರ 4x4 2024 ಮಾಡಲ್ ಬಂದಿದೆ, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ಲು. ಫೈನಲ್ ಟು ಫೈನಲ್ಲು ಈ ಗಾಡಿನ 15.5 ಲಕ್ಷಕ್ಕಾಗುತ್ತೆ. ಲೋನ್ ಬೇಕು ಅನ್ನೋರಿಗೆ 14 ಲಕ್ಷ ಲೋನ್ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ಅಂದರೆ ಈ ಗಾಡಿನ ತಮ್ಮದಾಗಿಸ್ಕೊಬೋದು. ಓಕೆ, 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ಮಹೇಂದ್ರ ಥಾರ್. ಸೊ ನೆಕ್ಸ್ಟು ಸರ್, ಇದು ಕೂಡ ಅಷ್ಟೇ ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಯಾಕಂದಪ್ಪ ಇದು ಅಂದರೆ ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ಫುಲ್ಲಿ ಟಾಪ್ ಎಂಡ್ ಅಂದರೆ ZXA ಪ್ಲಸ್ ಅಲ್ಲ ಇದು? ಹೌದು ಸರ್. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಡ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ AC, ಹೀಗೆ ಪ್ರತಿಯೊಂದು ಕೂಡ ಫೀಚರ್ ಬರುವಂಥದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು ಅಲವೆಲ್ಸ್ ಇರುತ್ತೆ. ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಇರುವಂಥದ್ದು. ಪುಷ್ ಸ್ಟಾರ್ಟ್ ಬಟನ್ ಕೂಡ ನೀವು ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ಎಲ್ಲ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ, ಸೊ ನಿಮ್ಗೆ ಅದೇ ಥರ ಮೈಲೇಜ್ ಕೂಡ ಬರುತ್ತೆ. ಡೀಟೇಲ್ ಸರ್ ರೇಟಿಗೆ ಅದು ಸರ್ 2022 ಮಾಡಲು ಯಾರೆಲ್ಲ ಒಂದು ಪೆಟ್ರೋಲ್ CNG ನೋಡ್ತಾ ಇದ್ದೀರಾ ವೆಹಿಕಲ್ಲು, ನಮ್ಮ ಹತ್ರ ಪೆಟ್ರೋಲ್ CNG ಎರ್ಟಿಗಾ, ಅದರಲ್ಲೂ ಫುಲ್ಲಿ ಟಾಪ್ ಎಂಡು ZXA ಪ್ಲಸ್ ವೆಹಿಕಲ್ಲು, ವೈಟ್ ಕಲರ್ಲಿದೆ ಗಾಡಿ. ಇದು ಜಸ್ಟ್ ಓಡಿರೋದು 69,000 ಓಡಿದೆ. ಮತ್ತು ವೆಲ್ ಮೇಂಟೆನೆನ್ಸ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್ಲು. ಸರ್ ಇದು 12.5 ಲಕ್ಷ ಹೇಳ್ತಾ ಇದ್ದೀವಿ. 12 ಲಕ್ಷ ಬಂದರೆ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 11 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತರಬೇಕು. 10 ಲಕ್ಷದ ಮೇಲೆ ಯಾರೆಲ್ಲ ನೀವು ಲೋನ್ಗೆ ಹೋಗ್ತೀರಾ ಅವ್ರದ್ದೆಲ್ಲ IT ಇರಬೇಕು, GST ಇರಬೇಕು. 10 ಲಕ್ಷ ಒಳಗಡೆ ಅಂದರೆ ಯಾವುದು ಬೇಡ, ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಲೋನ್ ಆಗುತ್ತೆ. ಓಕೆ, ಅದರಲ್ಲೂ ಕೂಡ ಇದು ಪೆಟ್ರೋಲ್ ವಿತ್ CNG. ಪೆಟ್ರೋಲಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 16+ ಮೈಲೇಜ್ ಬರುತ್ತೆ. CNG ನಿಮಗೆ ಗೊತ್ತು, ನಿಯರ್ಲಿ 25ವರೆಗೂ ಕೂಡ ನೀವು ಮೈಲೇಜ್ ತೊಗೋಬೋದು. ಯಾರಾದರೂ ಎರ್ಟಿಗಾ ನೋಡ್ತಾ ಇದ್ದರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಎರ್ಟಿಗಾ ಇರುತ್ತೆ, ಸಿನಿ ನೋಡ್ತಾ ಇರ್ಬೋದು. ಇದು ಕೂಡ ಟಾಪ್ ಎಂಡ್ ಏನೋ ಸರ್ ಇದು? ಸರ್ ಟಾಪ್ ಎಂಡ್ ವರ್ಷನು ZXA ಪ್ಲಸ್ ಇದನ್ನು. ಓಕೆ, 2020 ಮಾಡಲು ಬರೀ ಪೆಟ್ರೋಲ್ ವೆಹಿಕಲ್ ಇದು. ಗ್ರೇ ಕಲರು, ತುಂಬ ಚೆನ್ನಾಗಿದೆ ಗಾಡಿ. ಜಸ್ಟ್ ಇವಾಗ ತಾನೇ ಬಂದಿದೆ ಸರ್. ಇದು ಫೈನಲ್ ಟು ಫೈನಲ್ಲು 9.5 ಲಕ್ಷಕ್ಕಾಗುತ್ತೆ. ಇದು 2020 ಮಾಡಲು ಸಿಂಗಲ್ ಓನರು, ZXA ಪ್ಲಸ್ ಓಡಿರೋದು 95,000 ಓಡಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಬೈ ಮಾಡಿ. 8 ಲಕ್ಷ ಲೋನ್ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ತಮ್ಮನಿ. ಓಕೆ, 9.5 ಲಕ್ಷಕ್ಕೆ
ಓಕೆ 9 ಲಕ್ಷಕ್ಕೆ ಈ ಎರ್ಟಿಗಾ ಕೂಡ ಸಿಗುತ್ತೆ. ಪೆಟ್ರೋಲ್ ವಿತ್ CNG ಬೇಕಾ ಇಲ್ಲ ಬರೀ ಪ್ಯೂರ್ ಪೆಟ್ರೋಲ್ ಬೇಕಾ? ಎರಡೂ ಕೂಡ ಟಾಪ್ ಎಂಡ್ ಅಂದರೆ ಪುಷ್ ಸ್ಟಾರ್ಟ್ ಬಟನ್ ಎಲ್ಲನೂ ಕೂಡ ಇರುವಂಥ ವೆಹಿಕಲ್ ಬೇಕು ಅನ್ನೋರು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಫ್ಯಾಮಿಲಿ ವೆಹಿಕಲ್ ಅಂತ ಬಂದ್ರೇ ಟಾಪಲ್ಲಿ ಇರುವಂಥ ಟೊಯೋಟಾ ಇನೋವಾ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಗಾಡಿ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಇವೆಲ್ಲನೂ ಕೂಡ ಅಂದರೆ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುವಂಥ ಗಾಡಿ. ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುವಂಥದ್ದು. ಡೀಟೇಲ್ ಸರ್ ಇದು ಸರ್ ಟೊಯೋಟಾ ಇನೋವಾ G ವರ್ಷನ್ನು ಸಿಂಗಲ್ ಓನರ್ ಗಾಡಿ, ಸಿಲ್ವರ್ ಕಲರು, ವೆಲ್ ಮೇಂಟೆನೆನ್ಸು, ಶೋರೂಮ್ ಹಿಸ್ಟ್ರಿ ಇದೆ. 1,50,000 ಓಡಿದೆ. ಪಿನ್ ಟು ಪಿನ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಕ್ಯಾಪ್ಟನ್ ಸೀಟ್ ಬರುತ್ತೆ ಗಾಡಿನಲ್ಲಿ, 6+1 ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ಲು. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು, ಡೀಸೆಲ್ ವೆಹಿಕಲ್ಲು. ಸರ್ ಫೈನಲ್ ಟು ಫೈನಲ್ 5.5 ಲಕ್ಷಕ್ಕೆ ಆಗುತ್ತೆ ಸರ್. 5.5 ಲಕ್ಷ 5.5 ಲಕ್ಷಕ್ಕೆ ಆಗುತ್ತೆ. ಲೋನ್ ಆಗಲ್ಲ, ಫುಲ್ ಕ್ಯಾಶಲ್ಲಿ ಬರಬೇಕು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಅದು ಇನೋವಾ G ವರ್ಷನ್ 10 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 5.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. ವೆಲ್ ಮೇಂಟೆನೆನ್ಸ್ ಗಾಡಿ. ಓಕೆ, 5.5 ಲಕ್ಷಕ್ಕೆ ನೀವೇನಾದರೂ ಇನೋವಾ ಹುಡುಕ್ತಿದ್ರೆ ಅದು ಕೂಡ VH ಕಾರ್ಸಲ್ಲಿ ಲಭ್ಯ ಇರುತ್ತೆ. ಸೊ ಬೇಕು ಪ್ರಿಫರ್ ಮಾಡ್ಬೋದು. ಮತ್ತೊಂದು ಇನೋವಾ ನೀವು ನೋಡ್ತಾ ಬೋದು ಅಲೆವೆಲ್ಸ್ ಇರುತ್ತೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುವಂಥದ್ದು. ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಫೀಚರ್ ಇರುವಂಥ ಗಾಡಿ. ಸರ್ ಇನೋವಾ 2013 ಮಾಡಲು V ವರ್ಷನ್ ಇದು. 1,60,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ 8.5 ಲಕ್ಷ ಫೈನಲ್ ಆಗುತ್ತೆ ಸರ್. ಲೋನ್ ಬೇಕು ಅನ್ನೋರಿಗೆ ಒಂದು 6.5 ಲಕ್ಷ ಲೋನ್ ಆಗುತ್ತೆ. 2 ಲಕ್ಷ ಡೌನ್ ಪೇಮೆಂಟ್ ತರಬೇಕು ಸರ್. ಓಕೆ, 2 ಲಕ್ಷ ಡೌನ್ ಪೇಮೆಂಟಲ್ಲಿ ಇನೋವಾ, ಅದು ಕೂಡ V ವೇರಿಯಂಟು. ಓಕೆ, ನೆಕ್ಸ್ಟ್ ಸರ್ XUV 500, ಅದು ಕೂಡ ವಿತ್ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಜೊತೆ ಇರುವಂಥದ್ದು. ಏರ್ ಬ್ಯಾಗು, ABS, ಅಲವಿಲ್ಸು, ಪುಷ್ ಸ್ಟಾರ್ಟ್ ಬಟನ್ನು, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರು, ಡಿಫಾಗರು ವಿತ್ ನಿಮಗೆ ಸನ್ ರೂಫ್ ಇರುವಂಥ ಗಾಡಿ. ಡೀಟೇಲ್ ಸರ್ ಇದು ಸರ್ 2017 ಮಾಡಲು, ಬರೀ ಓಡಿರೋದು 95,000. ಸೆಕೆಂಡ್ ಇದೆ W10. ತುಂಬ ಚೆನ್ನಾಗಿದೆ ಗಾಡಿ. ಯಾರೆಲ್ಲ ವೈಟ್ ಕಲರ್ ಕೇಳ್ತಾ ಇದ್ದೀರಾ W10 ನಮ್ಮ ಹತ್ರ ವೆಹಿಕಲ್ ರೆಡಿ ಇದೆ. 10.5 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ಲು 10,25,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 8.5 ಲಕ್ಷ ಲೋನ್ ಮಾಡಿಸ್ತೀವಿ. 2 ಲಕ್ಷ ಡೌನ್ ಪೇಮೆಂಟ್ ತರಬೇಕು. ಓಕೆ, 2 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವೇನಾದರೂ XUV 500 ಹುಡುಕ್ತಾ ಇದ್ದರೆ ಅದು ಕೂಡ W10 ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ ಸನ್ ರೂಫ್ ಜೊತೆ ಆ ಗಾಡಿ ಕೂಡ ಇರುತ್ತೆ. ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್ ಮತ್ತೊಂದು XUV 500. ಸರ್ ಯಾರೆಲ್ಲ XUV 500 W11 ಕೇಳ್ತಾ ಇದ್ದೀರಾ, ನಮ್ಮ ಹತ್ರ ಸಿಂಗಲ್ ಓನರು W11 ವೈಟ್ ಕಲರು ಪರ್ಲ್ ವೈಟಲ್ಲಿ ಗಾಡಿ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಓಡಿರೋದು 1,10,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿನೇ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಯಾರೋ ಇಂಟ್ರೆಸ್ಟ್ ಇರೋ ಬೈ ಮಾಡಿ. ಇದರಲ್ಲೂ ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ. 18 ಮಾಡಲು, ಸಿಂಗಲ್ ಓನರು, ಡೀಸೆಲ್ ಮ್ಯಾನ್ಯುವಲ್. ಓಕೆ, 1,10,000 ಓಡಿದೆ. ಫೈನಲ್ ಟು ಫೈನಲ್ಲು ಈ ವೆಹಿಕಲ್ಲು 11,85,000 ಕೊಡ್ತೀವಿ ಸರ್. 11,85,000ಕ್ಕೆ. ಹೌದು. ಓಕೆ, ಲೋನು ಸರ್ ಇದಕ್ಕೆ? ಲೋನ್ ಬೇಕು ಅಂದರೆ 9.5ರಿಂದ 10 ಲಕ್ಷ ಲೋನ್ ಆಗುತ್ತೆ. ಇನ್ನು ಜಸ್ಟ್ 2 ಲಕ್ಷ ಡೌನ್ ಪೇಮೆಂಟ್ ಅಂದರೆ ಈ ಗಾಡಿ ಸಿಗುತ್ತೆ ಸರ್. ಓಕೆ, 2 ಲಕ್ಷ ಡೌನ್ ಪೇಮೆಂಟಲ್ಲಿ ಈ XUV 500 ಕೂಡ ಸಿಗುತ್ತೆ. ಅದು ಕೂಡ W11 ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ AC, ಬ್ಯಾಕ್ ವೈಫರ್, ಡಿಫಾಗರ್ ವಿತ್ ನಿಮಗೆ ಸನ್ ರೂಫ್ ಅಂದರೆ ಸೂರ್ಯ ಚಾಮಣಿ ಜೊತೆ ಇರುವಂಥ ಫುಲ್ಲಿ ಟಾಪ್ ಆ್ಯಂಡ್ W11 ವೇರಿಯಂಟು. ಬೇಕು ಅಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್ ಹ್ಯುಂಡೈ ಕ್ರೆಟಾ. ಡೀಟೇಲು ಸರ್ ಹೋಂಡಾ ಕ್ರೆಟಾ SX ಆಪ್ಷನಲ್ಲು ಸರ್ ಇದು. ಓಕೆ, ಫುಲ್ ಟಾಪ್ ಆ್ಯಂಡ್ ಗಾಡಿ. SX ಆಪ್ಷನಲ್ಲು ಹೋಂಡಾ ಕ್ರೆಟಾ ಆಟೋಮೆಟಿಕ್ ಡೀಸೆಲ್ ಸಿಂಗಲ್ ಓನರ್ ಗಾಡಿ. ಯಾರೆಲ್ಲ ಆಟೋಮೆಟಿಕ್ಕು ಡೀಸೆಲ್ಲು ಕ್ರೆಟಾದಲ್ಲಿ ಕೇಳ್ತಾ ಇದ್ದೀರಾ, ಅದರಲ್ಲೂ ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಕೇಳ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಫುಲ್ ಟಾಪ್ ಆ್ಯಂಡ್ ಗಾಡಿ ಇದೆ. 2020 ಮಾಡಲು, ಸಿಂಗಲ್ ಓನರು, 80,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಫೈನಲ್ ಟು ಫೈನಲ್ಲು 13,75,000 ಆಗುತ್ತೆ ಸರ್. 13,75,000. ಹೌದು. ಲೋನ್ ಬೇಕು ಅನ್ನೋರಿಗೆ 12 ಲಕ್ಷ ಲೋನ್ ಆಗುತ್ತೆ. 1,75,000 ಡೌನ್ ಪೇಮೆಂಟ್ ತರಬೇಕು. ಓಕೆ, 1.25 ಲಕ್ಷ ಡೌನ್ ಪೇಮೆಂಟಲ್ಲಿ ಹ್ಯುಂಡೈ ಕ್ರೆಟಾ. ಅದು ಕೂಡ ಟಾಪ್ ಆ್ಯಂಡ್ ವೆಹಿಕಲು. ಅದು ಕೂಡ ಮಾಡೆಲ್ ವೆಹಿಕಲ್ ಬೇಕು ಸರ್, ಸಿಂಗಲ್ ಓನರೇ ಬೇಕು ಅನ್ನೋರಿಗೆ ಇದು ಕೂಡ ಇರ್ಬೋದು. ಜೊತೆಗೆ ಯಾರಾದರೂ ನನಗೆ ಇನ್ನೂ ಕಡಿಮೆ ಬಜೆಟಲ್ಲಿ SUV ಟೈಪೆಲ್ಲ ಒಂದು ವೆಹಿಕಲ್ ಬೇಕು ಸರ್ ಅನ್ನೋರಿಗೆ, ಸೊ ನೀವು ನೋಡ್ತಾ ಇರ್ಬೋದು ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಅದು ಕೂಡ ಗಾಡಿ ನೋಡ್ತಾ ಇರ್ಬೋದು. ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. KUV 100. ಓಕೆ, ಡೀಟೇಲು ಸರ್. ಸರ್ ಯಾರೆಲ್ಲ KUV 100 ಸಿಂಗಲ್ ಓನರ್ ಗಾಡಿ, ನಮ್ಮ ಹತ್ರ ಒಂದು ಒಳ್ಳೆ ವೆಹಿಕಲ್ ಬಂದಿದೆ. ಇದು T6 ಇದು ಸರ್. ಫೈನಲ್ ಟು ಫೈನಲ್ಲು 3,65,000 ಆಗುತ್ತೆ ಸರ್. 16 ಮಾಡಲು, ಸಿಂಗಲ್ ಓನರು, ಡೀಸೆಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು, 6 ಸೀಟರ್ ಗಾಡಿ ಇದು. ಲೋನ್ ಬೇಕು ಅನ್ನೋರಿಗೆ 3 ಲಕ್ಷ ಲೋನ್ ಕೊಡಿಸ್ತೀವಿ. 65,000 ಡೌನ್ ಪೇಮೆಂಟ್ ತರಬೇಕು ಸರ್. ಓಕೆ, 65,000 ಡೌನ್ ಪೇಮೆಂಟಲ್ಲಿ ಸೊ ನಿಮಗೆ KUV 100 ಕೂಡ ಸಿಗುತ್ತೆ ಸರ್. ಮತ್ತೊಂದು ಎರ್ಟಿಗಾ ಬಂತಲ್ಲ ಸರ್, ಡೀಟೇಲ್ ಹೇಳಿ ಸರ್. ಮರೂನ್ ಕಲರ್ ಎರ್ಟಿಗಾ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೆಕೆಂಡ್ ಓನರ್ 13 ಮಾಡಲ್ ಬಂದಿದೆ. 85,000 ಓಡಿದೆ. ಡೀಸೆಲ್, ಅದರಲ್ಲೂ ಟಾಪ್ ಆ್ಯಂಡ್ ZDI ವರ್ಷನ್ ಇದು ಸರ್. 6 ಲಕ್ಷ ಹೇಳ್ತಾ ಇದ್ದಾರೆ. ಕಸ್ಟಮರ್ ವೆಹಿಕಲ್ಲು ಪಾರ್ಕ್ ಆ್ಯಂಡ್ ಸೇಲ್ ಬಿಟ್ಟಿದ್ದಾರೆ. ಫೈನಲ್ ಟು ಫೈನಲ್ಲು ಒಂದು ಸ್ಮಾಲ್ ನೆಗೋಷಿಯಬಲ್ 5.80 ಆಗುತ್ತೆ ಸರ್.
ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟು 1,00,000 ತರ್ಬೇಕು ಸರ್, 4,500 ಲೋನ್ ಆಗುತ್ತೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು SUV XUV 7 ಸೀಟರ್ಸ್ ಯಾರ್ಯಾರು ಹುಡುಕ್ತಾ ಇದ್ರೆ, ಏನೇನು ಬಜೆಟಲ್ಲಿ ಹುಡುಕ್ತಾ ಇದ್ದೀರಾ ಮತ್ತು ಯಾವ ಬ್ರ್ಯಾಂಡಲ್ಲಿ ಹುಡುಕ್ತಾ ಇದ್ದೀರಾ, ಇಲ್ಲಿ ಪ್ರತಿಯೊಂದು ಕೂಡ ವೆರೈಟಿಲಿ ಇರುತ್ತೆ. ಸೊ ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಗಾಡಿಗಳು ಹುಡುಕ್ತಾ ಇದ್ರೆ, ಸೊ ವೀಡಿಯೋ ಮೇಲೆ ಏನು ನಂಬರ್ ಕೊಟ್ಟಿರ್ತೀವಿ, ಸೊ ಆ ನಂಬರ್ಗೆ ಕರೆ ಮಾಡಿ ನೀವು ಬೇರೆ ಯಾವ ಗಾಡಿ ಬೇಕು ನಿಮಗೆ ಎನ್ಕ್ವೈರಿ ಅದನ್ನು ಕೂಡ ಕೊಡ್ಬೋದು. ಇಲ್ಲ ಇವರ ಒಂದು ವಾಟ್ಸಪ್ ನಂಬರ್ ಏನು ಮೆನ್ಷನ್ ಮಾಡಿರ್ತೀವಿ ವೀಡಿಯೋದಲ್ಲಿ, ಆ ನಿಮಗೆ ಕ್ಯಾಟ್ಲಾಗ್ ಕೂಡ ಇರುತ್ತೆ. ಅಂದರೆ ವಾಟ್ಸಪ್ಪಲ್ಲಿ ಹೋದರೆ ನಿಮಗೆ ಕ್ಯಾಟ್ಲಾಗ್ ಸಿಗುತ್ತೆ, ಪ್ರತಿಯೊಂದು ವೆಹಿಕಲ್ದು ಕೂಡ ಫೋಟೋಸ್ಗಳು ಇರುತ್ತೆ, ಡೀಟೇಲ್ಸು ಕೂಡ ಇರುತ್ತೆ. ಬೇಕು ಅನ್ನೋರು ಶೋರೂಮ್ನು ಕೂಡ ವಿಸಿಟ್ ಮಾಡ್ಬೋದು.